ಹಾಯ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಹೈಯರ್ ಪರ್ಚೇಸ್ ಸಿಸ್ಟಮ್. ಇದು ಕುವೆಂಪು ಯೂನಿವರ್ಸಿಟಿಯ ಸೆಕೆಂಡ್ ಸೆಮಿಸ್ಟರ್ ಬಿಕಾಮ್ ಸ್ಟೂಡೆಂಟ್ಸ್ ಯೂಸ್ ಆಗುವಂಥ ಒಂದು ಚಾಪ್ಟರ್. ಫೈನಾನ್ಷಿಯಲ್ ಅಕೌಂಟ್ ಸೆಕೆಂಡಲ್ಲಿ ಬರ್ತದೆ. ಹೈಯರ್ ಪರ್ಚೇಸ್ ಸಿಸ್ಟಮ್ ಎಕ್ಸಾಮಿನೇಷನಲ್ಲಿ ಮಿನಿಮಮ್ 25 ಮಾರ್ಕ್ಸ್ಗೆ ಕೇಳ್ತಾರೆ. ಟೈಮ್ ತುಂಬ ಕಡಿಮೆ ಇರೋದ್ರಿಂದ ನಾನು ತುಂಬ ಡೀಟೇಲ್ಡಾಗಿ ಹೇಳಕ್ಕೆ ಹೋಗೋದಿಲ್ಲ. ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ. ಓಕೆ, ಲಿಸನ್. ಸೊ higher purchase system or installment selling system is a system which seller deliver the goods to the buyer without transfer of the ownership of goods. ಸೊ ಹಾಗಂತ ಹೇಳಿದ್ರೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ 2 ಪಾರ್ಟೀಸ್ ಇರ್ತಾರೆ. ಒಬ್ರು ಹೈಯರ್ ಸೆಲ್ಲರ್ ಮತ್ತೆ ಇನ್ನೊಬ್ರು ಹೈಯರ್ ಪರ್ಚೇಸರ್. ಸೊ ಹೈಯರ್ ಸೆಲ್ಲರ್ ಹೈಯರ್ ಪರ್ಚೇಸರ್ಗೆ ಗೂಡ್ಸ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಬಟ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಅಂದ್ರೆ ಅವನು ಪರ್ಚೇಸ್ ಮಾಡಿರೋ ಸಮಯದಲ್ಲಿ ಓನರ್ಶಿಪ್ ಅನ್ನ ಅವನು ಟ್ರಾನ್ಸ್ಫರ್ ಮಾಡೋದಿಲ್ಲ. ಬಿಕಾಸ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಹೈಯರ್ ಪರ್ಚೇಸರ್ ಫುಲ್ ಕ್ಯಾಶ್ ಪೇಮೆಂಟ್ ನ ಅಟ್ ಎ ಟೈಮ್ ಪೇಮೆಂಟ್ ಮಾಡಿ ಹೋಗೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಪೇಮೆಂಟ್ ಆಫ್ ದ ಗೂಡ್ಸ್ ಮೇಡ್ ಬೈ ದ ಬಯರ್ ಇನ್ ದ ಇನ್ಸ್ಟಾಲ್ಮೆಂಟ್. ಹಾಗಂತ ಹೇಳಿದ್ರೆ ಅವನ ಹತ್ರ ಇವಾಗ ಫುಲ್ ಕ್ಯಾಶ್ ಇರೋದಿಲ್ಲ. ಸೊ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಬೈಕ್ ನ ತಗೊಬೇಕು ಅಂತ ಹೋಗ್ತೀರಾ. ಸೊ ಬೈಕಿನ ಬೆಲೆ 50,000 ಇರುತ್ತೆ ಎಕ್ಸಾಂಪಲ್ ಅಲ್ಲಿ. ಸೊ 50,000 ನಿಮ್ಮ ಹತ್ರ ಇರೋದಿಲ್ಲ, ಬಟ್ ಯು ಹ್ಯಾವ್ ಓನ್ಲಿ 10,000 ರುಪೀಸ್. ಸೊ ಈ 10,000 ರುಪೀಸ್ನ ನೀವು ಶೋರೂಮ್ಗೆ ಕಟ್ಟಿ ನೀವು ಏನ್ ತರಬಹುದು, ನಿಮ್ಮ ಬೈಕ್ ಅನ್ನ ತರಬಹುದು. ಸೊ ಅಂತ ಸಿಸ್ಟಮ್ಸ್ಗೆ ನಾವೇನಂತ ಕರಿತೀವಿ, ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ಈ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು 10,000 ಡೌನ್ ಪೇಮೆಂಟ್ ಕಟ್ಟಿರ್ತೀರಾ. ಇನ್ನು ಉಳಿದ ಬ್ಯಾಲೆನ್ಸ್ ಅನ್ನ ನೀವು ಇನ್ಸ್ಟಾಲ್ಮೆಂಟ್ ಮುಖಾಂತರ ನೀವೇನ್ ಮಾಡಬೇಕು, ಹೈಯರ್ ಸೆಲ್ಲರ್ಗೆ ಪೇಮೆಂಟ್ ಮಾಡ್ತಾ ಹೋಗಬೇಕು. ಸೊ ಈ ಒಂದು ಮೆಥಡ್ಗೆ ನಾವೇನಂತ ಕರಿತೀವಿ, ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತೇಳಿ ಕರಿತೀವಿ. ನಿಮ್ಮ ಒಂದು ಅಸೆಟ್ಟಿನ ಓನರ್ಶಿಪ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಅಲ್ಲಿ ಅದು ನಿಮ್ಮ ಹೆಸರು ಬರೋದಿಲ್ಲ. ಓನ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಪೇ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್, ಅಂದ್ರೆ ಅವ್ರು ಹೇಳಿರುವಂತ ಎಲ್ಲಾ ಇನ್ಸ್ಟಾಲ್ಮೆಂಟ್ ಪೇ ಆದ್ಮೇಲೆ ಆ ಓನರ್ಶಿಪ್ ಆಫ್ ಗೂಡ್ಸ್ ಅದು ಹೈ. ಒಂದು ಎಕ್ಸಾಂಪಲ್, ಸೊ ಒಂದು ಬೈಕ್ನ ನೀವು ತಗೊಬೇಕು ಅಂತ ಇರ್ತೀರಾ. ಇನ್ ಕೇಸ್ ನಿಮ್ಮ ಹತ್ರ 50,000 ಕ್ಯಾಶ್ ಇತ್ತು ಅಂತ ಹೇಳಿದ್ರೆ, ನೀವು ಕ್ಯಾಶ್ ಪ್ರೈಸ್ 50,000 ಕೊಟ್ರೆ ಆ ಬೈಕ್ ನಿಮ್ದಾಗುತ್ತೆ. ಬಟ್ ಅದೇ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ನೀವು ಅದನ್ನು ತಗೊಬೇಕು ಅಂತ ಹೇಳಿದ್ರೆ, ಸೊ ಅವ್ರು ಹೇಳ್ತಾರೆ ಡೌನ್ ಪೇಮೆಂಟ್ 10,000 ಕಟ್ಟಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ 10, ಸೆಕೆಂಡ್, ಥರ್ಡ್, ಫೋರ್ತ್ ಮತ್ತೆ ಫಿಫ್ತ್ ನ 10,000 ಕಟ್ಟಿ ಅಂತ ಹೇಳ್ತಾರೆ. ಸೊ ಅವಾಗ ನೀವು ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ನೀವು ಅದನ್ನ ಪರ್ಚೇಸ್ ಮಾಡಿದಾಗ, ಸೊ ಇಟ್ ರೀಚಸ್ ರುಪೀಸ್ 60,000. ಬಿಕಾಸ್ ಏನಂತ ಹೇಳಿದ್ರೆ, ನೀವು ಪ್ರತಿ ವರ್ಷ ನೀವು ಎಷ್ಟು ಬ್ಯಾಲೆನ್ಸ್ ಉಳಿಸ್ಕೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್ 50,000 ಇರುತ್ತೆ, ಅದರಲ್ಲಿ ಡೌನ್ ಪೇಮೆಂಟ್ 10,000 ಕಳ್ತೀರಾ, ಇನ್ನು ಬ್ಯಾಲೆನ್ಸ್ ಎಷ್ಟು ಉಳಿದಿರುತ್ತೆ 40,000. ಅದ್ರ ಮೇಲೆ ನೀವು ಇಂಟ್ರೆಸ್ಟ್ ನ ಪೇ ಮಾಡ್ತಾ ಹೋಗ್ತೀರಾ. ಸೊ ಅದ್ರ ಅರ್ಥ ಏನಂತ ಹೇಳಿದ್ರೆ, ಕ್ಯಾಶ್ ಪ್ರೈಸ್ ತಗೊಂಬಂದ್ರೆ ಅದ್ರ ಬೆಲೆ ನಮಗೆ ಓನ್ಲಿ 50,000 ಆಗುತ್ತೆ. ಬಟ್ ಅದೇ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಅದನ್ನ ಪರ್ಚೇಸ್ ಮಾಡಿದ್ರೆ ಅದ್ರ ಬೆಲೆ ಎಷ್ಟಾಗುತ್ತೆ 60,000. ಸೊ ಅದ್ರ ನಡುವೆ ಇರುವಂತ ಡಿಫರೆನ್ಸ್ ನಾವೇನಂತ ಕರಿತೀವಿ, ಇಂಟ್ರೆಸ್ಟ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಹೈಯರ್ ಸೆಲ್ಲರ್ಗೆ ಹೋಗುತ್ತೆ. ಸೊ ನಿಮ್ ಎಕ್ಸಾಮ್ಸ್ ಅಲ್ಲಿ ಮೇನ್ ಆಗಿ ನೀವು ಇಂಟ್ರೆಸ್ಟ್ ಒಂದು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಮ್ಯಾಕ್ಸಿಮಮ್ 70% ಆಫ್ ನಿಮ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ ಅಂತಾನೆ ಅರ್ಥ. ಸೊ ನಿಮಗೆ ಕ್ಲಾಸಲ್ಲಿ ಪ್ರಾಬ್ಲಮ್ ಮಾಡುವಾಗ ಸ್ವಲ್ಪ ಸಮಸ್ಯೆ ಅಂತ ಅನ್ಸಿರ್ಬೋದು, ಓಕೆ, ಅನಿಸ್ತೀನೂ ಇರ್ಬೋದು. ಸೊ ಸಮ್ಟೈಮ್ಸ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಇಲ್ಲೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ತುಂಬಾ ಡಿಫ್ರೆಂಟ್ ಆಗೇ ಇರುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡರ್ ವೇರಿಯಸ್ ಸರ್ಕಮ್ಸ್ಟಾನ್ಸಸ್. ಸೊ ನಾವು ಇಂಟ್ರೆಸ್ಟ್ ನ ಎಲ್ಲಾ ಪ್ರಾಬ್ಲಮ್ಸಿಗೂ ಒಂದೇ ತರ ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಆ ಪ್ರಾಬ್ಲಮ್ ಅಲ್ಲಿ ಯಾವ ತರ ಕೇಳಿದರೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನಾವೇನ್ ಮಾಡಬೇಕು, ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಹೇಳ್ತಾ ಹೋಗ್ತೀನಿ. ಆ ಸರ್ಕಮ್ಸ್ಟಾನ್ಸಸ್ ನೋಡಿ ಅದರದ್ದೇ ಆದ ಮೆಥಡ್ ಅಲ್ಲಿ ನಾವು ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಈಗ ಫಸ್ಟ್ ಸರ್ಕಮ್ಸ್ಟಾನ್ಸಸ್ ಯಾವುದು ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್. ಸೊ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದ್ರೆ ನಾವು ಒಂದು ಮೆಥಡ್ ಅಲ್ಲಿ ನಾವು ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಹೈಯರ್ ಪರ್ಚೇಸ್ ಪ್ರೈಸ್ ಇಸ್ ಮೋರ್ ದೆನ್ ದಿ ಕ್ಯಾಶ್ ಪ್ರೈಸ್. ಸೊ ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಿದೆ, ಇಲ್ಲಿ 60,000 ಇದೆ. ಸೊ ಕ್ಯಾಶ್ ಪ್ರೈಸ್ ಎಷ್ಟಿದೆ, 50,000 ಇದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸಿ ಹಿಯರ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್. ಯಾಕೆ ಹೇಳಿ, ಸೊ ಕ್ಯಾಶ್ ಪ್ರೈಸ್ 50,000 ಇದೆ, ಹೈಯರ್ ಪರ್ಚೇಸ್ ಪ್ರೈಸ್ 60,000 ಇದೆ. ಅದರರ್ಥ ನಾವು ಈ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಆಲ್ರೆಡಿ ಇಂಟ್ರೆಸ್ಟ್ ಅನ್ನ ಪೇ ಮಾಡಿದೀವಿ ಅಂತೇಳಿ ಅರ್ಥ.
ನೆಕ್ಸ್ಟ್ ಎರಡನೇ ಸರ್ಕಮ್ಸ್ಟಾನ್ಸಸ್ ಅಂದ್ರೆ ಎರಡನೇ ತರ ಪ್ರಾಬ್ಲಮ್ಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ನಾಟ್ ಇನ್ಕ್ಲೂಡ್ ಇನ್ ದ ಇನ್ಸ್ಟಾಲ್ಮೆಂಟ್. ಅವ್ರು ಹೇಳ್ತಾರೆ ದ ಕ್ಯಾಶ್ ಪ್ರೈಸ್ ಆಫ್ ದಿ ಅಸೆಟ್ ಫಾರ್ ₹50,000 ಹೈಯರ್ ಪರ್ಚೇಸ್ ಪ್ರೈಸ್ ವಿಲ್ ಬಿ ಡೌನ್ ಪೇಮೆಂಟ್ 20,000, ಫಸ್ಟ್ ಇನ್ಸ್ಟಾಲ್ಮೆಂಟ್ 10,000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 10,000, ಥರ್ಡ್ ಇನ್ಸ್ಟಾಲ್ಮೆಂಟ್ 10,000 ಅಂತ ಹೇಳ್ತಾರೆ. ಸೊ ಅವಾಗ ಏನಾಗಿರುತ್ತೆ, ಕ್ಯಾಶ್ ಪ್ರೈಸ್ ಅಷ್ಟೇ ಇದೆ, ಅವ್ರು ಕೊಟ್ಟಿರುವಂತಹ ಹೈಯರ್ ಪರ್ಚೇಸ್ ಪ್ರೈಸ್ ಕೂಡ ಅಷ್ಟೇ ಇರುತ್ತೆ. ಸೊ ಅವಾಗ ಅದರ ಅರ್ಥ ಏನು, ಇಂಟ್ರೆಸ್ಟ್ ನಾಟ್ ಇನ್ಕ್ಲೂಡ್ ಇನ್ ದ ಇನ್ಸ್ಟಾಲ್ಮೆಂಟ್ ಅಂದ್ರೆ ನೋಡಿ ಎರಡು ಕೂಡ ಸಮ ಇದ್ರೆ ನಾವು ಇಲ್ಲೆಲ್ಲೂ ಕೂಡ ಇಂಟ್ರೆಸ್ಟ್ ನ ಪೇ ಮಾಡಿಲ್ಲ. ಸೊ ಅವಾಗ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋ ರೀತಿ ಚೇಂಜ್ ಆಗುತ್ತೆ. ಅದನ್ನ ಯಾವ ರೀತಿ ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಮೂರನೇ ಸರ್ಕಮ್ಸ್ಟಾನ್ಸಸ್ ಏನು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ನಾಟ್ ಗಿವೆನ್. ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕೊಡದೇ ಇರುವಾಗ ನಾವು ಇಂಟ್ರೆಸ್ಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ಇನ್ನೊಂದು ಕ್ಯಾಶ್ ಪ್ರೈಸ್ ನಾಟ್ ಗಿವೆನ್ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಪ್ರೈಸೇ ಕೊಟ್ಟಿರಲ್ಲ, ಆದ್ರೂ ಕೂಡ ನಾವು ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ಏನ್ ಸರ್ ಇಂಟ್ರೆಸ್ಟ್ ಡೈರೆಕ್ಟ್ ಆಗಿ ಗೊತ್ತಾಗುತ್ತಲ್ವಾ 1 ಇಯರ್ದು, ಇಲ್ಲಿ ನೋಡಿದ್ರೆ 50,000 60,000 ಅಂದ್ರೆ 10,000 ಇಂಟ್ರೆಸ್ಟ್ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಲೆಡ್ಜರ್ಸ್ ಅಕೌಂಟ್ ಮತ್ತೆ ಜರ್ನಲ್ಸ್ ಅಕೌಂಟ್ ಹಾಕುವಾಗ ಪ್ರತಿ ವರ್ಷದ ಇಂಟ್ರೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಚ್ ಇಯರ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್ ಇದ್ದಾಗ ನಾವು ಮೆಥಡ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬೇರೆ ತರ ಆಗುತ್ತೆ. ಇಂಟ್ರೆಸ್ಟ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್ ಇದ್ದಾಗ ಅಲ್ಲಿ ಮೆಥಡ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬೇರೆ ತರ ಆಗುತ್ತೆ. ಮತ್ತೆ ಇಂಟ್ರೆಸ್ಟ್ ರೇಟ್ ಕೊಡದೇ ಇರುವಾಗ ಮತ್ತೆ ಕ್ಯಾಶ್ ಪ್ರೈಸ್ ಕೊಡದೇ ಇರುವಾಗ ನಾವು ಕ್ಯಾಲ್ಕುಲೇಷನ್ ಮಾಡೋ ರೀತಿ ಕೂಡ ಬೇರೆ ತರ ಇರುತ್ತೆ. ಅದು ಹೇಗಿರುತ್ತೆ ಅಂತೇಳಿ ನಾನು ನೆಕ್ಸ್ಟ್ ಇವಾಗ ನಿಮಗೆ ಹೇಳ್ಕೊಡ್ತೇನೆ. ಸೊ ಒಂದು ಪ್ರಾಬ್ಲಮ್ ನೋಡೋಣ ಅಂತ ಹೇಳಿದ್ರೆ, ಸೊ ಆನ್ 1st January 2010 ಎ ಮಿಷನರಿ ವಾಸ್ ಪರ್ಚೇಸ್ಡ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಒಂದು ಮಿಷನರಿನ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ದ ಪೇಮೆಂಟ್ ಹ್ಯಾಸ್ ಟು ಬಿ ಮೇಡ್ ಆಸ್ ಫಾಲೋಸ್. ಅವ್ನು ಯಾವ ತರ ಪೇಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ₹4,000 ಆನ್ ದಿ ಸೈನಿಂಗ್ ಆಫ್ ದಿ ಕಾಂಟ್ರಾಕ್ಟ್. ಸೈನಿಂಗ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಡೌನ್ ಪೇಮೆಂಟ್ ಆಗಿ 4,000 ಕೊಡ್ತಾನೆ. ಅದಾದ್ಮೇಲೆ 4,000 ಆನ್ಯುವಲಿ ಫಾರ್ ದಿ ನೆಕ್ಸ್ಟ್ 3 years. ಅಂದ್ರೆ ನೆಕ್ಸ್ಟ್ 3 years ಅಲ್ಲಿ ಪ್ರತಿ ವರ್ಷ 4,000 ರೂಪಾಯಿನ ಪೇ ಮಾಡ್ತಾನೆ. ಸೊ ಆಕ್ಚುಲಿ ಅದರ ಕ್ಯಾಶ್ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ದ ಕ್ಯಾಶ್ ಪ್ರೈಸ್ ಆಫ್ ಮಿಷನರಿ ವಾಸ್ ₹14,900 ಅಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ಹೈಯರ್ ಸೆಲ್ಲರ್ 5%. ಕ್ಯಾಲ್ಕುಲೇಟ್ ದ ಟೋಟಲ್ ಇಂಟ್ರೆಸ್ಟ್ ಪೇಯಬಲ್ ಅಂದ್ರೆ ಪ್ರತಿ ವರ್ಷ ಎಷ್ಟು ಇಂಟ್ರೆಸ್ಟ್ ನ ಕಟ್ತೀರಾ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಡಿ ಅಂತ ಅವ್ರು ನಮಗೆ ಹೇಳಿದ್ದಾರೆ. ಸೊ ನಾವು ಅವಾಗಲೇ ಹೇಳಿದ್ದೆ ವೇರಿಯಸ್ ಸರ್ಕಮ್ಸ್ಟಾನ್ಸ್ ಅಂತೇಳಿ, ಇದು ಯಾವ ಸರ್ಕಮ್ಸ್ಟಾನ್ಸಸ್ ಬರುತ್ತೆ ಅಂತ ಹೇಳಿ ನಾವು ಫಸ್ಟ್ ಚೆಕ್ ಮಾಡ್ಕೊಬೇಕು. ಸೊ ಈಗ ಕ್ಯಾಶ್ ಪ್ರೈಸ್ ಕೊಟ್ಟಿದಾರ ನೋಡಬೇಕು, ಕೊಟ್ಟಿದಾರಲ್ವಾ. ಸೊ ಕ್ಯಾಶ್ ಪ್ರೈಸ್ ಎಷ್ಟಿದೆ 14,900. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಅಂದ್ರೆ ಲಾಸ್ಟ್ 2 ಮೆಥಡ್ಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಹಾಗಾದ್ರೆ ಇದು ಫಸ್ಟ್ ಅಥವಾ ಸೆಕೆಂಡ್ ಮೆಥಡ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಫಸ್ಟ್ ಅಥವಾ ಸೆಕೆಂಡ್ ಅಂತ ನೋಡಬೇಕು ಅಂತ ಹೇಳಿದ್ರೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ 14,900, ಹೈಯರ್ ಪರ್ಚೇಸ್ ಪ್ರೈಸ್ ಎರಡನ್ನು ಟೋಟಲ್ ಮಾಡ್ಕೊಳ್ಳಿ. ಡೌನ್ ಪೇಮೆಂಟ್ 4,000, ಫಸ್ಟ್ ನೆಕ್ಸ್ಟ್ 3 years ಅಲ್ಲಿ 4,000 ಅಂದ್ರೆ 16,000 ಆಯ್ತು. ಸೊ ಹಾಗಾದ್ರೆ ಅರ್ಥ ಏನು, ಹೈಯರ್ ಪರ್ಚೇಸ್ ಪ್ರೈಸ್ ಈಸ್ ಮೋರ್ ದೆನ್ ದಿ ಕ್ಯಾಶ್ ಪ್ರೈಸ್. ಅಂದ್ರೆ ಕ್ಯಾಶ್ ಪ್ರೈಸ್ ಗಿಂತ ಹೈಯರ್ ಪರ್ಚೇಸ್ ಪ್ರೈಸ್ ಜಾಸ್ತಿ ಇದೆ ಅಂದ್ರೆ ಸೊ ಅದರ ಅರ್ಥ ಏನು, ಇಂಟ್ರೆಸ್ಟ್ ಆಲ್ರೆಡಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತೇಳಿ ಅರ್ಥ. ಸೊ ಇವಾಗ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾವು ನೋಡೋಣ. ಒಂದು ಫಾರ್ಮೆಟ್ ಹಾಕೋಬೇಕು, ಪರ್ಟಿಕ್ಯುಲರ್ಸ್, ಕ್ಯಾಶ್ ಪ್ರೈಸ್, ಇನ್ಸ್ಟಾಲ್ಮೆಂಟ್ ಪೇಡ್, ಇನ್ಸ್ಟಾಲ್ಮೆಂಟ್ ಟುವರ್ಡ್ಸ್ ಕ್ಯಾಶ್ ಪ್ರೈಸ್ ಮತ್ತೆ ಇಂಟ್ರೆಸ್ಟ್. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ನ ಬರ್ಕೊಳ್ಳಿ. ಕ್ಯಾಶ್ ಪ್ರೈಸ್ ಕಾಲಮ್ ಮಾತ್ರ ಬರ್ಕೊಬೇಕು. ಕ್ಯಾಶ್ ಪ್ರೈಸ್ ಎಷ್ಟಿದೆ, ಒಂದು ಪರ್ಟಿಕ್ಯುಲರ್ ಮಿಷನರಿ ಬೆಲೆ 14,900. ನೆಕ್ಸ್ಟ್ ಡೌನ್ ಪೇಮೆಂಟ್ ಬರ್ಕೊಳ್ಳಿ. ಪೇಡ್ ಆನ್ 1/1/2010 ಅಂದ್ರೆ ಡೌನ್ ಪೇಮೆಂಟ್. ಕ್ಯಾಶ್ ಪ್ರೈಸ್ ಕಾಲಮ್ಗೆ 4,000 ಹಾಕಿ, ಇನ್ಸ್ಟಾಲ್ಮೆಂಟ್ ಕೂಡ 4,000 ಆಗುತ್ತೆ. ಕ್ಯಾಶ್ ಪ್ರೈಸ್ ಕೂಡ ಎಷ್ಟು ಪೇಮೆಂಟ್ ಮಾಡ್ದಂಗೆ ಆಗುತ್ತೆ 4,000 ಆಗುತ್ತೆ. ಇಂಟ್ರೆಸ್ಟ್ ಕಾಲಮ್ ನಿಲ್ ತೋರಿಸಿ. ಯಾಕೆ ಅಂತ ಹೇಳಿದ್ರೆ ನಾವು ಡೌನ್ ಪೇಮೆಂಟ್ ಅನ್ನ ಕೊಡುವಾಗ ನಾವು ಯಾವುದೇ ಇಂಟ್ರೆಸ್ಟ್ ನ ಪೇ ಮಾಡೋದಿಲ್ಲ. ಸೊ ನಾವು ಇಂಟ್ರೆಸ್ಟ್ ನ ಯಾವಾಗ ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ ದಿ ಎಂಡ್ ಆಫ್ ದಿ ಈಚ್ ಇಯರ್, ಪ್ರತಿ ವರ್ಷದ ಎಂಡಿಂಗ್ ಅಲ್ಲಿ ನಾವು ಇಂಟ್ರೆಸ್ಟ್ ನ ಪೇ ಮಾಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಡೌನ್ ಪೇಮೆಂಟ್ ಕೊಟ್ಟಿರೋದ್ರಿಂದ ಇಂಟ್ರೆಸ್ಟ್ ಕಾಲಮ್ ಅಲ್ಲಿ ಯಾವುದೇ ರೀತಿಯ ಅಮೌಂಟ್ ಬರೋದಿಲ್ಲ. ಸೊ ಇವಾಗ ಫಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ಕೊಂತೀವಿ. ಸೊ ಫಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಂದ್ರೆ 14,900 ಇತ್ತು. ಆಕ್ಚುಲಿ ಅದರಲ್ಲಿ 4,000 ಕಟ್ಟಿದ್ರೆ ಮೊದಲೇ ವರ್ಷದ ಎಂಡಿಂಗ್ ಅಲ್ಲಿ ನಾವು ಎಷ್ಟು ಪೇಮೆಂಟ್ ಮಾಡಬೇಕು 10,900. ಆ 10,900ಗೆ ಲಾಸ್ಟ್ ಕಾಲಮ್ ಬನ್ನಿ. 10,900ಗೆ 5% ಇಂಟ್ರೆಸ್ಟ್ ಹಾಕಿ. ಸೊ 5% ಇಂಟ್ರೆಸ್ಟ್ ಎಷ್ಟಾಯ್ತು 545 ಆಯ್ತು. ಸೊ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಆಲ್ರೆಡಿ ಇನ್ಕ್ಲೂಡ್ ಆಗಿರೋದ್ರಿಂದ ಇನ್ಸ್ಟಾಲ್ಮೆಂಟ್ ಕಾಲಮ್ ನಲ್ಲಿ ಡೈರೆಕ್ಟ್ 4,000 ಬರ್ಕೊಳ್ಳಿ. ಸೊ ಈಗ ನಮಗೆ ಕ್ಯಾಶ್ ಪ್ರೈಸ್ ಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಸೊ ನಮಗೆ ಕ್ಯಾಶ್ ಪ್ರೈಸ್ ಬೇಕು ಅಂದ್ರೆ ಏನ್ ಮಾಡಬೇಕು, ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಲೆಸ್ ಮಾಡಿ. ಸೊ ಕ್ಯಾಶ್ ಪ್ರೈಸ್ ಎಷ್ಟು ಬರುತ್ತೆ 4,000 ಮೈನಸ್ ಇಂಟ್ರೆಸ್ಟ್ 545 ಆದ್ರೆ ಸೊ ಕ್ಯಾಶ್ ಪ್ರೈಸ್ ವಿಲ್ ಬಿ 3,455. ನಾವು ಇಲ್ಲಿ ಲೆಸ್ ಮಾಡುವಾಗ ಕ್ಯಾಶ್ ಪ್ರೈಸ್ ನ ಮಾತ್ರ ಲೆಸ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಇರೋದೇನು ಕ್ಯಾಶ್ ಪ್ರೈಸ್. ಸೊ ಕ್ಯಾಶ್ ಪ್ರೈಸ್ ಎಷ್ಟು ಬರುತ್ತೆ 3,455 ನ ಲೆಸ್ ಮಾಡಿ ಆ ವರ್ಷದ ಕ್ಯಾಶ್ ಪ್ರೈಸ್ ಲೆಸ್ ಆಗುತ್ತೆ. ಸೊ ಕ್ಯಾಶ್ ಪ್ರೈಸ್ ಕಾಲಮ್ ಅಲ್ಲಿ ಫಸ್ಟ್ ಇಯರ್ ಕ್ಯಾಶ್ ಪ್ರೈಸ್ 3,455 ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ 3,445. ಇದು ಸೆಕೆಂಡ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ಅದಕ್ಕೆ ಇಂಟ್ರೆಸ್ಟ್ ಕಾಲಮ್ ಅಲ್ಲಿ ಇಂಟ್ರೆಸ್ಟ್ ಹಾಕಿ 7,445ಗೆ 5% ಇಂಟ್ರೆಸ್ಟ್ ಎಷ್ಟಾಯ್ತು
372 ಆಯಿತು. ಸೊ ಇವಾಗ ಕ್ಯಾಶ್ ಪ್ರೈಸ್ ಬೇಕು ಅಂತ ಹೇಳಿದ್ರೆ, ಎರಡನೇ ವರ್ಷದ ಕ್ಯಾಶ್ ಪ್ರೈಸ್ ಬೇಕು ಅಂತ ಹೇಳಿದ್ರೆ 4000 ಅಲ್ಲಿ 372 ಇಂಟ್ರೆಸ್ಟ್ ಲೆಸ್ ಮಾಡಿ. ಸೊ ಕ್ಯಾಶ್ ಪ್ರೈಸ್ ಸಿಗುತ್ತೆ ನಮಗೆ ಎಷ್ಟು? 3628. ಸೊ ಇವಾಗ 7445 ನಲ್ಲಿ 3628 ನ ಲೆಸ್ ಮಾಡಿ. ಸೊ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 3817. ಸೊ ಲಾಸ್ಟ್ ಇಯರ್ ಅಲ್ಲಿ ನಾವು ಇಂಟ್ರೆಸ್ಟ್ ಇನ್ ಕೇಸ್ ಇನ್ಸ್ಟಾಲ್ಮೆಂಟ್ ಗಿಂತ ಇಲ್ಲಿ ಪೇಮೆಂಟ್ ಮಾಡೋದು ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಅವೆರಡರ ಡಿಫರೆನ್ಸ್ ಅನ್ನ ನಾವೇನಂತ ಇಡ್ತೀವಿ? ಇಂಟ್ರೆಸ್ಟ್ ಅಂತ ಇಡ್ತೀವಿ. ಇಲ್ಲಿ ಆಕ್ಚುಲಿ ಲಾಸ್ಟ್ ಇಯರ್ ನಾವು ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ 3817 ನ ಪೇ ಮಾಡಬೇಕು. ಬಟ್ ಆಕ್ಚುಲಿ ನಾವು ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಿದೀವಿ? 4000. ಸೊ ಅವೆರಡರ ಡಿಫರೆನ್ಸ್ ಎಷ್ಟಾಗುತ್ತೆ? 183 ನ ನಾವು ಇಂಟ್ರೆಸ್ಟ್ ಅಂತೇಳಿ ಬರೀತೀವಿ. ಸೊ ಕ್ಯಾಶ್ ಪ್ರೈಸ್ ಸೇಮ್ 3817. ಸೊ ಟೋಟಲ್ ಎಷ್ಟಾಯ್ತು? ಇಂಟ್ರೆಸ್ಟ್ 545, 372, 183. ಲಾಸ್ಟ್ ಇಂದ ಒನ್ಸ್ ಅಗೇನ್ ಹೇಳ್ತೀನಿ ಕೇಳಿ. 7445 ನಲ್ಲಿ ಕ್ಯಾಶ್ ಪ್ರೈಸ್ ಕಾಲಮ್ ಇನ್ ಮಾತ್ರ ಲೆಸ್ ಮಾಡಿ 3628 ನ ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 3817 ಬರುತ್ತೆ. ಇದರ ಅರ್ಥ ನಾವು ಲಾಸ್ಟ್ ಇಯರ್ ಆಕ್ಚುಲಿ ಕ್ಯಾಶ್ ಪ್ರೈಸ್ ಎಷ್ಟು ಕಟ್ಟಬೇಕಾಗಿತ್ತು? 3817 ಕಟ್ಟಬೇಕಾಗಿತ್ತು. ಬಟ್ ನಾವು ಎಷ್ಟು ಕಟ್ತೀವಿ? 4000. ಅಂದ್ರೆ 3817 ಕಟ್ಟೋ ಬದಲು ನಾವು 4000 ಕಟ್ಟಿದ್ರೆ ಎಕ್ಸಸ್ ಆಗಿ ಎಷ್ಟು ಕಟ್ತೀವಿ ಅದಷ್ಟನ್ನು ಕೂಡ ನಾವು ಇಂಟ್ರೆಸ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ 4000 ಅಲ್ಲಿ 3817 ನ ಲೆಸ್ ಮಾಡಿ ಬರುವಂತ ಡಿಫರೆನ್ಸ್ ನಾವೇನಂತ ಇಡ್ತೀವಿ? ಇಂಟ್ರೆಸ್ಟ್ ಅಂತ ಹೇಳಿ ಇಡ್ತೀವಿ. ಸೊ ಇದು ಯಾವುದು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್. ಸೊ ಇಂಟ್ರೆಸ್ಟ್ ಇನ್ಕ್ಲೂಡ್ ಇನ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇನ್ಸ್ಟಾಲ್ಮೆಂಟ್ ಕಾಲಮ್ ಅಲ್ಲಿ ನೀವು ಅದನ್ನ ಬರ್ಕೊಬಹುದು. ನೋ ಪ್ರಾಬ್ಲಮ್ ಎಟ್ ಆಲ್. ನೀವು ವರ್ಕೌಟ್ ಮಾಡುವಾಗ ಪ್ರಾಬ್ಲಮ್ನ ಬರ್ಕೊಂಡು ವರ್ಕೌಟ್ ಮಾಡಿದ್ರೆ ದಟ್ ಇಸ್ ಬೆಟರ್ ಅನ್ಸುತ್ತೆ. ವಿತ್ ದ ಲ್ಯಾಕ್ ಆಫ್ ಟೈಮ್ನ ಕೊರತೆ ಇರೋದ್ರಿಂದ ಐ ಆಮ್ ಗೋಯಿಂಗ್ ಸ್ವಲ್ಪ ಲೈಟಾಗಿ ಸ್ಪೀಡ್ ಹೋಗ್ತಾ ಇದೀನಿ ಅಂತ ಅನ್ಸುತ್ತೆ. ಶೆಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಆನ್ 1st January 2010, Sujit purchased a machine from Santosh on the hire purchase basis. The particulars are as follows. ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಕ್ಯಾಶ್ ಪ್ರೈಸ್ rupees 20,000. ಅದಾದ್ಮೇಲೆ ₹5,000 ಟು ಬಿ ಪೇಡ್ ಆನ್ ಸೈನಿಂಗ್ ಆಫ್ ದಿ ಕಾಂಟ್ರಾಕ್ಟ್ ಅಂಡ್ ಬ್ಯಾಲೆನ್ಸ್ ಇನ್ 3 ಇನ್ಸ್ಟಾಲ್ಮೆಂಟ್ ಆಫ್ ₹5,000. ಅಂದ್ರೆ ಅವರು ಡೌನ್ ಪೇಮೆಂಟ್ 5,000 ಕಟ್ತಿದಾರಂತೆ. ಇನ್ನು ಬ್ಯಾಲೆನ್ಸ್ ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ 5,000 ಕಟ್ತಾರಂತೆ ಪ್ಲಸ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಇಸ್ ಚಾರ್ಜ್ಡ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 5% ಪರ್ ಆನಮ್. ಸೊ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಮೇಲೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ? 5%. ಕಾಂಪ್ಯೂಟ್ ದ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್. ನೀವು ನೋಡಿ ಇಂಟ್ರೆಸ್ಟ್ ಒಂದು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೆಡ್ಜರ್ ಅಕೌಂಟ್ ಹಾಕೋದು ತುಂಬಾನೇ ಈಸಿ. ಸೊ ಈ ಪ್ರಾಬ್ಲಮ್ ನೋಡೋದಾದ್ರೆ ಕ್ಯಾಶ್ ಪ್ರೈಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 20,000. ಹೈಯರ್ ಪರ್ಚೇಸ್ ಪ್ರೈಸ್, ಡೌನ್ ಪೇಮೆಂಟ್ 5,000, ಫಸ್ಟ್ ಇನ್ಸ್ಟಾಲ್ಮೆಂಟ್ 5,000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 5,000, ಥರ್ಡ್ ಇನ್ಸ್ಟಾಲ್ಮೆಂಟ್ 5,000. ಇಲ್ಲಿ ಕ್ಯಾಶ್ ಪ್ರೈಸ್, ಹೈಯರ್ ಪರ್ಚೇಸ್ ಪ್ರೈಸ್ ಎರಡು ಸಮ ಇದೆ. ಅದರರ್ಥ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಇಂಟ್ರೆಸ್ಟ್ ಅನ್ನ ಸೇರಿಸಿ ಕಟ್ಟಬೇಕು. ಅದರರ್ಥ ಏನು? ಎರಡನೇ ಮೆಥಡಿಗೆ ಅಪ್ಲಿಕೇಬಲ್ ಆಗುತ್ತೆ. ಏನು? ಇಂಟ್ರೆಸ್ಟ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್. ಈ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಇಂಟ್ರೆಸ್ಟ್ ಅನ್ನ ಕಟ್ಟಿಲ್ಲ, ಆ ಇಂಟ್ರೆಸ್ಟ್ ಇದರೊಳಗಡೆ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತೀವಿ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು? ಕ್ಯಾಶ್ ಪ್ರೈಸ್ ಗಿಂತ ಹೈಯರ್ ಪರ್ಚೇಸ್ ಪ್ರೈಸ್ ಜಾಸ್ತಿ ಇತ್ತು. ಬಟ್ ಇಲ್ಲಿ ಏನಾಗಿದೆ? ಎರಡೂ ಕೂಡ ಸಮ ಆಗಿದೆ. ಈ ತರ ಇದ್ದಾಗ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್ ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಫಾರ್ಮೆಟ್ನ ಅಪ್ಲಿಕಬಲ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ಯಾಶ್ ಪ್ರೈಸ್ ಬರ್ಕೊಳ್ಳಿ 20,000, ಡೌನ್ ಪೇಮೆಂಟ್ 5,000. ಅವಲೇ ಹೇಳಿದ್ದೆ ಇನ್ಸ್ಟಾಲ್ಮೆಂಟ್ ಅಲ್ಲೂ ಕೂಡ 5,000 ಬರೀರಿ, ಕ್ಯಾಶ್ ಪ್ರೈಸ್ ಕೂಡ 5,000 ಬರೀರಿ. ಡೌನ್ ಪೇಮೆಂಟ್ ಕಟ್ಟಿದಾಗ ನಾವು ಯಾವುದೇ ರೀತಿಯ ಇಂಟ್ರೆಸ್ಟ್ ಅನ್ನ ಕಟ್ಟೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ? 15,000. ಫಸ್ಟ್ ಇಯರ್ ಎಂಡಿಂಗ್ 15,000. ಸೊ 15,000ಗೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್? 5% ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಸೊ ಎಷ್ಟಾಗುತ್ತೆ? 750. ನೋಡಿ ಪ್ರೀವಿಯಸ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ 4,000 ಇತ್ತು, ಅದನ್ನ ಹಾಗೆ ಬರ್ದಿದ್ವಿ. ಇಲ್ಲಿ 5,000 ಕ್ಯಾಶ್ ಪ್ರೈಸ್ಗೆ 750 ಇಂಟ್ರೆಸ್ಟ್ ನ ಆಡ್ ಮಾಡಿ ಬರೀತೀವಿ. ರೀಸನ್ ಇಷ್ಟೇ, ಈ ಪ್ರಾಬ್ಲಮ್ ಒಳಗಡೆ ಏನಾಗಿಲ್ಲ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಸೊ ನಾವು ಇನ್ಸ್ಟಾಲ್ಮೆಂಟ್ ಕಾಲಮ್ ನ ಬರೆಯುವಾಗ ಇಂಟ್ರೆಸ್ಟ್ ಅನ್ನ ಸೇರಿಸಿ ಬರೀತೀವಿ ಅಷ್ಟೇ. ಸ್ವಲ್ಪ ಲಾಜಿಕಲ್ ಹೇಳಬೇಕು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಇನ್ ದ ಇನ್ಸ್ಟಾಲ್ಮೆಂಟ್ ಇದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಏನೇನು ಕೊಟ್ಟಿರ್ತಾರೆ ಅದಷ್ಟು ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರೆದ್ರೆ ಆಯ್ತು. ಇಂಟ್ರೆಸ್ಟ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಅವ್ರು ಕೊಟ್ಟಿರೋದು ಫಾರ್ ಎಕ್ಸಾಂಪಲ್ ಡೌನ್ ಪೇಮೆಂಟ್ 5,000, 3 ಇನ್ಸ್ಟಾಲ್ಮೆಂಟ್ ಅಲ್ಲಿ 5,000 ಅಂತ ಇದ್ರೆ ಕ್ಯಾಶ್ ಪ್ರೈಸ್ ಅಲ್ಲಿ ಅದಿಷ್ಟು ಬರ್ಕೊಂಡು ಹೋದ್ರೆ ಆಯ್ತು. ಇವಾಗ ನೋಡಿ 15,000ಕ್ಕೆ 5% ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಎಷ್ಟಾಯ್ತು? 750 ಆಯ್ತು. ಸೊ ಕ್ಯಾಶ್ ಪ್ರೈಸ್ ಅಲ್ಲಿ ಅವ್ರು ಕೊಟ್ಟಿರೋದನ್ನ ಬರೀರಿ. ಎಷ್ಟು ಕೊಟ್ಟಿದ್ದಾರೆ ಅವರು? 5,000. ಸೊ ಈಗ ಇನ್ಸ್ಟಾಲ್ಮೆಂಟ್ ಕಟ್ಟುವಾಗ ನಾವು ಏನ್ ಮಾಡ್ತೀವಿ? ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಸೊ 5,000 ಪ್ಲಸ್ 750 ಇಂಟ್ರೆಸ್ಟ್ ನ ಸೇರಿಸಿ ಸೊ ಟೋಟಲ್ ಎಷ್ಟು ಪೇಮೆಂಟ್ ಮಾಡ್ತೀವಿ? 5,750. ಬಟ್ ಇಲ್ಲಿ 15,000ಕ್ಕೆ ಲೆಸ್ ಮಾಡುವಾಗ ತಲೆ ಇಟ್ಕೊಳ್ಳಿ, ಇದು ಕ್ಯಾಶ್ ಪ್ರೈಸ್ ಕಾಲಮ್, ಅಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಇದೆ ಅದನ್ನ ಮಾತ್ರ ಲೆಸ್ ಮಾಡಬೇಕು. ಕ್ಯಾಶ್ ಪ್ರೈಸ್ ಅಲ್ಲಿ 15,000 ಇದೆ, ಇಲ್ಲಿ ಎಷ್ಟಿದೆ ಕ್ಯಾಶ್ ಪ್ರೈಸ್? 5,000 ಇದೆ. ಈ ಕಾಲಮ್ ಇಂದ ಮಾತ್ರ ಲೆಸ್ ಮಾಡಬೇಕು. 5,000 ಲೆಸ್ ಮಾಡಿದ್ರೆ ಸೊ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? ಸೆಕೆಂಡ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 10,000 ಬರುತ್ತೆ. ಸೊ 10,000ಗೆ ಅಗೈನ್ 5% ಮೀನ್ಸ್ 500 ಆಗುತ್ತೆ. ಸೊ ಮತ್ತೆ 5,000 ಪ್ಲಸ್ 500 ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ತೀವಿ? 5,500. ನೆಕ್ಸ್ಟ್ 5,000 ನ ಲೆಸ್ ಮಾಡಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ? 5,000. 5,000ಗೆ 5% ಇಂಟ್ರೆಸ್ಟ್ 250 ಪ್ಲಸ್ ಕ್ಯಾಶ್ ಪ್ರೈಸ್ 5,000. ಟೋಟಲ್ ಎಷ್ಟು ಪೇ ಮಾಡ್ತೀವಿ? 5,250.
ಸೊ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಇನ್ಸ್ಟಾಲ್ಮೆಂಟ್ ಕಾಲಮ್ ಏನೂ ಕೂಡ ಚೇಂಜಸ್ ಆಗೋದಿಲ್ಲ. ಸೊ ಇಂಟ್ರೆಸ್ಟ್ ನಾಟ್ ಇನ್ಕ್ಲೂಡ್ ಇನ್ ದ ಇನ್ಸ್ಟಾಲ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಅನ್ನ ಕ್ಯಾಶ್ ಬೇಸ್ಗೆ ಆಡ್ ಮಾಡಿ ಬರಿಬೇಕಾಗತ್ತೆ. ವರ್ಕೌಟ್ ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇನ್ನು 2 ಮೆಥಡ್ಸ್ ಪೆಂಡಿಂಗ್ ಇದೆ. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮುಗಿಸ್ಕೊಡ್ತೀನಿ. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ನಾವು ಯಾವುದೇ ಹೊಸ ಕ್ಲಾಸ್ ಮಾಡಿದ್ವಿ ಅಂದರೂ ಕೂಡ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಏನಾದರೂ ಸ್ವಲ್ಪ ಚೇಂಜಸ್ ಏನಾದರೂ ಮಾಡಬೇಕು ಅನ್ನೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಥ್ಯಾಂಕ್ ಯು.